ರಷ್ಯಾ ಹಾಗೆ ಉಕ್ರೇನ್ ನಡುವೆ 2 ವರ್ಷಗಳಿಂದ ಯುದ್ಧ ನಡೀತಾ ಇದೆ. ಈ ಯುದ್ಧವನ್ನು ನಿಲ್ಲಿಸೋಕೆ ಇವಾಗ ಭಾರತ ಶಾಂತಿ ಸಂಧಾನಕಾರನಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾ ಜೊತೆಗೂ ಮಾತಾಡಿದ್ದಾರೆ, ರಷ್ಯಾ ಅಧ್ಯಕ್ಷ ಪುಟಿನ್ ಅವ್ರ ಜೊತೆ ಮಾತಾಡಿದ್ದಾರೆ, ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಅವ್ರ ಜೊತೆ ಕೂಡ ಮಾತಾಡಿ ಈಗಾಗಲೇ ಬಂದಿದ್ದಾರೆ. ಮಾಸ್ಕೋದಲ್ಲಿ ಈ ಬಗ್ಗೆ ಶಾಂತಿ ಸಂಧಾನ ಕೂಡ ನಡೀತಾ ಇದೆ. ಇದೇ ಟೈಮಲ್ಲಿ ವಿಶ್ವದ 12 ರಾಷ್ಟ್ರಗಳ ನಡುವೆ ಯುದ್ಧ ನಡೀತಾ ಇದೆ. ಇದು ಭೀಕರ ಯುದ್ಧ. ಇಸ್ರೇಲ್ ಹಾಗೆ ಇರಾನ್ ಎರಡೂ ದೇಶಗಳ ನಡುವೆ ಯುದ್ಧ ನಡೀತಾ ಇದೆ. ಮೊನ್ನೆಯಷ್ಟೇ ಇರಾನ್ ಏನು ಮಾಡಿದೆ, ಇಸ್ರೇಲ್ ಮೇಲೆ 200ಕ್ಕೂ ಹೆಚ್ಚು ಕ್ಷಿಪಣಿಗಳನ್ನು ಉಡಾಯಿಸಿದೆ. ಯಾಕೆಂತಂದರೆ ಇಸ್ರೇಲ್ ಹಿಜ್ಬುಲ್ಲಾ ಉಗ್ರರ ವಿರುದ್ಧ ಸಮರ ಸಾಧಿದೆ. ನಿಮಗೆಲ್ರಿಗೂ ಗೊತ್ತಿದೆ, ಇಸ್ರೇಲ್ ಪೇಜರ್ಗಳನ್ನು ಬ್ಲಾಸ್ಟ್ ಮಾಡೋ ಮೂಲಕ ಹಿಜ್ಬುಲ್ಲಾ ಉಗ್ರರನ್ನು ಹತ್ಯೆಗೈದಿತ್ತು. ಅದರ ಜೊತೆಗೆ ಹಿಜ್ಬುಲ್ಲಾ ಸಂಘಟನೆಯ ಕಮಾಂಡರ್ ಲೀಡರ್ ಏನಿದ್ದಾರೆ ಹಸನ್ ನಸ್ರಲ್ಲಾ ಅವರನ್ನು ಕೂಡ ಹತ್ಯೆ ಮಾಡಿತ್ತು ಇಸ್ರೇಲ್. ಇದಕ್ಕೆ ಪ್ರತೀಕಾರ ತೀರಿಸ್ಕೊಳ್ಳೋಕ್ಕೆ ಇದೀಗ ಇರಾನ್ ಮುಂದಾಗಿ 200 ಕ್ಷಿಪಣಿಗಳನ್ನು ಉಡಾಯಿಸಿದೆ. ಈಗ ಇಸ್ರೇಲ್ ಮತ್ತು ಇರಾನ್ ಮೇಲೆ ಪ್ರತೀಕಾರ ತಗೊಳ್ಳೋಂಥ ಟೈಮು. ಇರಾನ್ ಏನು 200 ಕ್ಷಿಪಣಿಗಳನ್ನು ಉಡಾಯಿಸ್ತು, ಅದಕ್ಕೆ ಪ್ರತಿಯಾಗಿ ನಾವು ಕೂಡ ಕ್ರಮ ಕೈಗೊಳ್ತೀವಿ, ಇರಾನ್ನನ್ನು ಮುಗಿಸದೇ ಬಿಡೋಲ್ಲ ಅಂತ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಅವರು ಅಬ್ಬರಿಸಿದ್ದಾರೆ. ಸೊ ಹೀಗಾಗಿ ಇರಾನ್ ಏನು ಮಾಡಿದೆ, ಈಗ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಮೊರೆ ಹೋಗಿದೆ. ಇಸ್ರೇಲ್ ಹಾಗೂ ಇರಾನ್, ಲೆಬನಾನ್, ಪ್ಯಾಲೆಸ್ಟೈನ್ ಈ 4 ದೇಶಗಳ ನಡುವೆ ಏನು ಯುದ್ಧ ನಡೀತಿದೆ, ಮಧ್ಯಪ್ರಾಚ್ಯದಲ್ಲಿ ಏನು ಯುದ್ಧ ನಡೀತಿದೆ, ಇದನ್ನು ನಿಲ್ಲಿಸಬೇಕು, ಇದಕ್ಕೆ ಭಾರತನೇ ಸರಿ. ಭಾರತ ಇಸ್ರೇಲ್ಗೂ ಮಿತ್ರ ರಾಷ್ಟ್ರ, ಇರಾನ್ಗೂ ಮಿತ್ರ ರಾಷ್ಟ್ರ. ಹೀಗಾಗಿ ಎರಡೂ ದೇಶಗಳ ನಡುವೆ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರೇ ಮಧ್ಯಸ್ಥಿಕೆ ವಹಿಸಬೇಕು. ಪ್ರಧಾನಿ ಮೋದಿಯವರೇ ಈ ಮಧ್ಯಪ್ರಾಚ್ಯದಲ್ಲಿ ಉಂಟಾಗಿರೋ ಸಂಘರ್ಷನ ನಾವು ಕೊನೆಗಾಣಿಸಬೇಕು ಅಂತ ಇರಾನ್ ಮನವಿ ಮಾಡಿಕೊಳ್ತಾ ಇದೆ. ಈಗಾಗಲೇ ಭಾರತದಲ್ಲಿ ಇರಾನ್ನ ರಾಯಭಾರಿ ಇದ್ದಾರೆ, ಇಯಾಜ್ ಅವ್ರ ಹೆಸರು. ಅವರು ಭಾರತದ ಪ್ರಧಾನಿ ಮೋದಿಯವರಿಗೆ ಮನವಿ ಮಾಡಿದ್ದಾರೆ, ಇರಾನ್ನಲ್ಲಿರುವ ಬಿಕ್ಕಟ್ಟನ್ನು ಶಮನಗೊಳಿಸಬೇಕು, ಇದಕ್ಕೆ ನೀವೇ ಮುಂದಾಗಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಈ ಎಲ್ಲ ಮಾತುಕತೆಗಳ ನಡುವೆ ಇಸ್ರೇಲ್ ಇನ್ನೂ ಕೂಡ ಹಿಜ್ಬುಲ್ಲಾ ಉಗ್ರರ ನಡುವೆ ಯುದ್ಧವನ್ನು ಮುಂದುವರಿಸಿದೆ. ಈಗಾಗಲೇ ಮೊನ್ನೆಯಷ್ಟೇ ಇರಾನ್ ಇಸ್ರೇಲ್ ಮೇಲೆ 200 ಕ್ಷಿಪಣಿ ಉಡಾಯಿಸಿದ್ರು ಕೂಡ ಇಸ್ರೇಲ್ ಹಿಜ್ಬುಲ್ಲಾ ಉಗ್ರರನ್ನ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಅಂತ ಹೇಳ್ತಾ ಇದೆ. ಹೀಗಾಗಿ ಲೆಬನಾನ್ನ ಬೈರುತ್ನಲ್ಲಿ ರಾತ್ರಿ ಕೂಡ ಏರ್ ಸ್ಟ್ರೈಕ್ ಮಾಡಿದೆ, ಸುಮಾರು 100 ಉಗ್ರರನ್ನು ಅದು ಧ್ವಂಸ ಮಾಡಿದೆ. ಇಸ್ರೇಲ್ ಈಗಾಗಲೇ ಇರಾನ್ ಮೇಲೆ ಯುದ್ಧ ಮಾಡೋಕ್ಕೂ ಡೇಟ್ ಫಿಕ್ಸ್ ಮಾಡ್ಕೊಂಡಿದೆ. ಇರಾನ್ ಮುಖ್ಯವಾಗಿ ತೈಲ ನಿಕ್ಷೇಪಗಳನ್ನೇ ಹೆಚ್ಚಾಗೊಂಡಿದೆ. ಇರಾನ್ಗೆ ಹೆಚ್ಚು ಸಂಪತ್ತು ಕೊಡೋದೇ ಈ ತೈಲ ನಿಕ್ಷೇಪಗಳು. ಈ ತೈಲ ನಿಕ್ಷೇಪಗಳನ್ನೇ ಟಾರ್ಗೆಟ್ ಮಾಡಿ ಇರಾನ್ ದೇಶವನ್ನೇ ಸಂಪೂರ್ಣ ನಾಶ ಮಾಡಬೇಕು ಅಂತ ಈಗಾಗಲೇ ಇಸ್ರೇಲ್ ಮುಂದಾಗಿದೆ. ಸೊ ಇದಕ್ಕೂ ಈಗಾಗಲೇ ಇಸ್ರೇಲ್ ಬ್ಲೂ ಪ್ರಿಂಟ್ ರೆಡಿ ಮಾಡಿದೆ. ನೇತನ್ಯಾಹು ಅವರು ಇಸ್ರೇಲ್ನ ಮಿಲಿಟರಿ ಅಧಿಕಾರಿಗಳ ಜೊತೆಗೆ ಹಾಗೆ ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆಗೂ ಕೂಡ ಈಗಾಗಲೇ ಮಾತಾಡಿದ್ದಾರೆ. ನಾಳೆ ಅಥವಾ ನಾಡಿದ್ರೊಳಗಡೆ ಇನ್ನು ಕೆಲವೇ ದಿನಗಳಲ್ಲಿ ಇರಾನ್ಗೆ ತಕ್ಕ ಪ್ರತ್ಯುತ್ತರ ಕೊಡಬೇಕು ಅಂತ ಇಸ್ರೇಲ್ ಈಗಾಗಲೇ ಪ್ಲಾನ್ ಮಾಡಿಕೊಂಡು ರೆಡಿಯಾಗಿ ಕಾಯ್ತಾ ಇದೆ. ಇಸ್ರೇಲ್ ಏನಾದರೂ ಇರಾನ್ ಮೇಲೆ ಮತ್ತೆ ದಾಳಿ ಮಾಡಿದ್ರೆ ನಾವು ಮುಂದಿನ ದಿನಗಳಲ್ಲಿ ಇನ್ನಷ್ಟು ದಾಳಿ ಮಾಡ್ತೀವಿ ಅಂತ ಇರಾನ್ ಎಚ್ಚರಿಕೆ ಕೊಟ್ಟಿದೆ. ಇಸ್ರೇಲ್ನ ಮುಂದಿನ ಟಾರ್ಗೆಟ್ ಇರಾನ್ನ ಮುಸ್ಲಿಂ ಧರ್ಮಗುರು ಆಗಿರುವಂತಹ ಖೊಮೇನಿ ಅವರು ಮುಸ್ಲಿಂ ಉಗ್ರ ಸಂಘಟನೆ ಏನಿದೆ ಹಿಜ್ಬುಲ್ಲಾ ಅವ್ರಿಗೆಲ್ರಿಗೂ ಸಪೋರ್ಟ್ ಮಾಡ್ತಿದ್ದಾರೆ. ಜೊತೆಗೆ ಇರಾನ್ ಸರ್ಕಾರ ಕೂಡ ಮುಸ್ಲಿಂ ಸಂಘಟನೆಗಳಿಗೆ ಶಸ್ತ್ರಾಸ್ತ್ರಗಳನ್ನು ಒದಗಿಸ್ತಿದೆ ಅನ್ನೋಂಥ ಆರೋಪ ಇದೆ. ಹಿಜ್ಬುಲ್ಲಾ ನಾಯಕ ಹಸನ್ ನಸ್ರಲ್ಲಾ ಏನಿದ್ದಾರೆ, ಅವರ ಹತ್ಯೆ ಬಳಿಕ ಖೊಮೇನಿ ಅವರು ಇಸ್ರೇಲ್ ವಿರುದ್ಧ ಕಿಡಿಕಾರಿರ್ತಾರೆ, ಇಸ್ರೇಲನ್ನು ನಾವು ಧ್ವಂಸ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿರ್ತಾರೆ. ಸೊ ಹೀಗಾಗಿ ಇಸ್ರೇಲ್ ಇರಾನ್ನಲ್ಲಿರುವಂತಹ ಧರ್ಮಗುರುವಾದಂತಹ ಖೊಮೇನಿ ಅವರನ್ನು ಮುಗಿಸ್ಲಿಕ್ಕೆ ಸ್ಕೆಚ್ ಹಾಕಿದೆ ಅಂತ ಹೇಳಲಾಗ್ತಿದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಿರುವಂತಹ ಬಿಕ್ಕಟ್ಟು ಶಮನ ಮಾಡಿ ಅಂತ ಈಗಾಗಲೇ ಇರಾನ್ ಕೇಳ್ಕೊಳ್ತಾ ಇದೆ. ಪ್ರಧಾನಿ ಮೋದಿಯವರು ಮಧ್ಯಸ್ಥಿಕೆ ವಹಿಸ್ತಾರ, ಉಕ್ರೇನ್ ಹಾಗೆ ರಷ್ಯಾ ನಡುವೆ ಯುದ್ಧಕ್ಕೆ ಒಂದು ವಿರಾಮ ಹಾಕಬೇಕು ಅನ್ನೋಂಥ ಒಂದು ಕಾರಣದಿಂದ ಈಗಾಗಲೇ ಮೋದಿಯವರು ಶಾಂತಿ ಸಂಧಾನ ಮಾಡ್ತಿದ್ದಾರೆ. ಅದೇ ರೀತಿ ಇಸ್ರೇಲ್ ಇರಾನ್ ಹಾಗೆ ಇಸ್ರೇಲ್ ಪ್ಯಾಲೆಸ್ಟೈನ್, ಇಸ್ರೇಲ್ ಲೆಬನಾನ್ ಈ 4 ದೇಶಗಳ ನಡುವೆ ನಡೀತಿರುವಂತಹ ಯುದ್ಧಕ್ಕೆ ಪೂರ್ಣ ವಿರಾಮ ಆಗ್ತಾರಾ, ಕಾದು ನೋಡಬೇಕು. ಈ ಯುದ್ಧದ ಬಗ್ಗೆ ನೀವೇನಂತೀರಿ? ಭಾರತ ಶಾಂತಿ ಸಂಧಾನಕಾರನಾದರೆ ಯುದ್ಧ ನಿಲ್ಲುತ್ತಾ? ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಹಾಗೆ ನೋಡ್ತಾ ಇರಿ ಲಯನ್ ಟಿವಿ.